ಇವತ್ತು MLA, ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನ್. ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನ್ ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೀಡು ಅಂತ ನಿನ್ಗೊಂದೇ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲಿ ಕಟ್ಟಕ್ಕಾಗೋದು. ನಾವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗ್ ಹೆದರ್ಕೊಂಡು ಆಯ್ಲಿಕ್ಕೆ ಬರ್ಲಿಲ್ಲ. ನಿನಗ್ ಪಾಲ್ ಎಷ್ಟ್ಬೇಕು ಕೇಳು, ಕೊಡ್ತೀನಿ. ನಾನ್ ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದ್ರಲ್ಲಿ ದಿಮಾಗ್ ಬೇರೆ, ಪವರ್. ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಮ್, ಜೂಜು, ಮಟ್ಟ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್, ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗೆಲ್ಲ ವೆಪನ್ ಇಟ್ಕೊಂಡು ಆಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಆಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ. ಅದು ನಮ್ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ. ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿತ್ತು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ, ಬರೀ ಫೋಟೋದಾಗ. ಈ ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸ್ ಹಾಕೋಕ್ ಬಂದ್ರೆ ನಿನ್ ಕೈನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನಿನ್ ತಲೆನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್, ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ. ಬಿಡ್ರಿ ಸರ, ನಾನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡ್ರದು ನಾನ್ ಸರ್ವಿಸ್ ಆಗಿ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಐತಿ. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕಿದ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಕಂಡು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್?
ಆ ಪಬ್ಲಿಕ್ಗೆ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ. ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ ಅಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ. ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲೇ, ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲು MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು? ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ದಾರೆ. ನೀನ್ ಸುಮ್ನೆ ಬೆಳಗಿಲ್ಲ ಮಗನ, ಬೆಳಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಲ್ಲ. ನೀನೆ ನಿಮ್ಮ ಅಪ್ಪ ಬಂದ್ ಹೊಡ್ದ್ನ? ನೀನ್ ತಾನೇ ಹೊಡೆದಿದ್ದು? ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಿಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೋತಾರೋ ಇಲ್ವೋ? ಲೇ ಅನ್ನ ತಿನ್ನೋ ಬಾಯಲ್ಲಿ ಹಬ್ಬ ತಂದು ನುಡಿಬೇಡ್ರೋ. ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ ಅಣ್ಣ. ಹೇಳ್ಬಾರದು ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಪ್ರೀತಿ ಹಿಂಗಂದ್ರಿ. ಇನ್ನೊಂದ್ ಹೇಳ್ದಪ್ಪ ಅನ್ನಿ. 5 ವರ್ಷ ಅಂದಲ್ಲಿ ನಂದೊಂದ್ ಮದ್ವೆ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಪದವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ ಹೋದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ನಿನಗ್ ಇಷ್ಟ ಬಂದಂಗ ಹ್ಯಾಂಗ ಅಂದಂಗ ನುಗ್ ಬರೋದಕ್ಕ ಇದನ್ನೇನ್ ಧರ್ಮಛತ್ರ ಅಂತ ಮಾಡಿ ಏನ? ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪಾದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ. ಯಾವನೋ ತಲಿ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನ ಸುಳ್ಳ ಅಂತ ವಿಚಾರಣೆ ಮಾಡ್ದ. ಯಾರ್ ಮನಿಗಂದ ಅವ್ರ ಮನಿಗ, ಯಾವತ್ನಾಗಂದ ಅವತ್ನಾಗ ನುಗ್ಗೋದೇನ? ಪೊಲೀಸರು ಡ್ಯೂಟಿಲಿ ಇದ್ದಾಗ ಎಲ್ಲಾ ಒಂದೇನೆ. ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ತವ್ರು ನಾವು. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನ ನಮ್ಗೆ? ಹೌದು, ಅವ್ರ ಅರೆಸ್ಟ್ ಮಾಡಕ್ ವಾರಂಟ್ ಐತನ? ಅರೆಸ್ಟ್ ವಾರಂಟ್? ಶೂಟ್ ಎಟ್ ಸೈಟ್ ಆರ್ಡರ್ ಇದೆ. ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ್ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿ ಏನ? ಅವನನ್ನ ಕಾಯ್ಲಿಕ್ಕೆ ಅಂತಾನೆ ನಮ್ಮ ಮಂದಿ 8 ದಿಕ್ಕಿನಾಗ 8 ಗ್ರಹಗಳನ್ನ ಕಾಯ್ಲಿಕ್ಕೆ ಹತ್ತಾರ, ಗೊತ್ತಾತೇನ? ಆ 8 ಗ್ರಹಗಳ ಅಧಿಪತಿನೇ ನಾನು. ಶನಿ ಮಹಾತ್ಮ ಇದ್ದಾಗೆ ಯಾವಾಗ್ಲೂ ನಿಮ್ಮಂತವ್ರ ತಲೆಗಳ ಮೇಲೆ ಕೂತಿರ್ತೀನಿ. ಅವನ್ ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ. ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ.
ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರುಪಾದ ಎಲ್ಲಿದ್ದಾನೆ ಅಂತ ಹೇಳಿ ನಿಮ್ ಪ್ರಾಣಗಳನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಜಿಗುಪ್ಸೆಯಾಗಿ ಸಾಯೋದಕ್ಕೂ ಬಂದು ನನ್ ಕಾಲೇ ಹಿಡ್ಕೋಬೇಕು. ಹಾಗ್ ಮಾಡ್ತೀನಿ. ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕು ಮುಂಚೆ ಕೌರವ್ರ ಸಂತಾನನೇ ಮುಗಿಸಿ ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನನ್ ತರ ನಾನೇ ನಿಮ್ ಬಾಯಿ ಮೂರಿಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕಸ್ನೇಳೋ ಕನ್ನ ಕೆತ್ಸಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಪಾದದ ಮೇಲೆ ಬಾ, ನೀನು ಬಂದಿದ್ದು ಬೇಟೆಗಾರ ಹುಡ್ಕೊಂಡು ಬೇಟೆನೆ ಬಂದಂಗಾತು. ನಿನಗ ಪೊಲೀಸ್ ಪವರ್ ಅದ, ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಅದ, ನೀನು ಕೇಳಿದನ್ನೆಲ್ಲ ಹಾಕೊಡೋ ಗೌರ್ಮೆಂಟ್ ಅದ. ಇಷ್ಟೆಲ್ಲ ಇರೋ ನಿನ್ನ ಗೌರ್ಮೆಂಟ್ ನ ಎದುರಾಕೊಂಡು ನಡೆಸ್ತಾ ಇರೋ ನಮ್ಮ ರೌಡಿಸಮ್ಗ ಇನ್ನೆಷ್ಟು ತಾಕತ್ತೈತಿ ಅಂತ ಯೋಚನೆ ಮಾಡ. ಸ್ಟೇಟ್ ನಾಗ ಯಾವ್ದೋ ಮೂಲಿಯಾಗಿರೋ ಪೊಲೀಸ್ ಸ್ಟೇಷನ್ ಆಫೀಸರ್ ಆಗಿರೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರ ಸ್ಟೇಟ್ ನ ಸೆಂಟರ್ ವರೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಆಟ ಆಡ್ಸೋ ನಮಗೆ ಎಷ್ಟು ಕೊಬ್ಬಿರ್ಬೇಕಾ? ಅಯ್ಯ, ನಿಮ್ಮ ಅವನ್ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ ಕತ್ರ ಸಾಕ ಅವ್ರನ್ನ. ಅಪ್ಪ, ನೀನ್ ಯಾಕಪ್ಪ ಇಲ್ಲಿ ಬರಕೋದೆ? ನನ್ ಮಗ ಮಾಡ್ತಾ ಇರೋ ಘನಕಾರ್ಯನ ಕಣ್ತುಂಬ ನೋಡೋಣ ಅಂತ ಬಂದಪ್ಪ. ಈ ಸಮಾಜನ ಕಾಯ್ಲಿಕ್ಕ ನಮ್ಮಂತ ಬಡವರು ರಕ್ಷಣೆ ಮಾಡುವುದಕ್ಕ ಪೊಲೀಸ್ನವ್ರು ಬೇಕು. ಇಂಥ ಮನೆ ಹಾಡ್ರ ಜೊತೆ ಸೇರ್ಕೊಂಡು ಪೊಲೀಸ್ನವ್ರು ಕೊಲ್ಲಕ್ ಹೊಂಟಿರಲ್ಲ, ನೀವೇನ್ ಮನುಷ್ಯರೇನ್ರು? ನನ್ ಮಗ ಇಂಥ ಕಟುಕ್ ನಾಗ್ತಾನ ಅಂತ ಗೊತ್ತಿದ್ರ ಹುಟ್ಟಿದ ಕೂಡಲೇ ಸಾಯಿಸ್ಬಿಡ್ತಿದ್ದಲ್ಲೋ. ನಿಮ್ಮಂತ ಮೊಂಡು ಜೀವಗಳನ್ನ ನಂಬ್ಕೊಂಡು ನಾವಿನ್ನು ಬದುಕಿದೀವಲ್ಲ, ಅದು ನಮ್ ಕರ್ಮ. ಬನ್ನಿ, ಅಯ್ಯನ್ ಕತ್ತರ್ಸಕ್ ಮುಂಚೆ ನಮ್ಮನ್ ಕತ್ತರ್ಸಾಕಿ, ನಿಮ್ ಪಾಪದ ಹೊರೆನಾದ್ರೂ ಕಡಿಮೆ ಆಗುತ್ತೆ. ಕತ್ತರಿಸ್ರು, ಕತ್ತರಿಸ್ರಿ. ಏನೋ ಮನೆಯವ್ರ ಮಾತು ಕೇಳ್ಕೊಂಡು ಹಾಗೆ ನಿಂತಿದ್ದೀರಾ? ಅಷ್ಟ ಅವನ್ ಕತ್ರ ಸಾಕ ಅವನ್ನ. ನಿಮ್ಮ ದಣಿ ನಾನ್ ಹೇಳಕತ್ತೀನಿ, ಅವನ್ನ ಸಾಯಿಸಿ, ಇಲ್ಲ ಅಂದ್ರ ನೀವ ಸಾಯ್ರಿ. ನಿಮ್ಗೋಸ್ಕರ ನಾವ್ಯಾಕ್ರಿ ಸಾಯ್ಬೇಕು? ಶಹಬಾಸ್ ಮಗನ, ಗಂಡು ಅಂದ್ರೆ ನೀನಾ ಕಂಡ್ಲೆ? ಲೇ ಬನೆ ಹಾಳ್ರ, ಇಷ್ಟು ದಿನ ನಮ್ಮ ಮಕ್ಕಳನ್ನ ನಿಮ್ ಹುಡುಗಾರ ಮಾಡೋ ಕಟ್ಕೊಂಡ್ರೇನ? ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಲಿ ಆಗ್ಬೇಕಾ? ನಮ್ ಮಕ್ಕಳನ್ನ ಬಲಿ ಕೊಡ್ಬೇಕೇನ? ನೀವು ಸಾಯ್ರಿ, ನಿಮ್ ಹೆಂಡತಿ ಮಕ್ಕಳು ಸಾಯ್ಲಿ. ತಿಳಿಸ ಕೈನ, ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಕೈಗಳನ್ನ ಕಾಲ್ಗಳನ್ನ ತಲೆಗಳನ್ನ ಕತ್ತರಿಸಿದೀನಿ ಅಂತ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ನೀವೆಲ್ಲ ಅಯ್ಯನಕ್ ಸಪೋರ್ಟ್ ಆಗಿ ನಿಂತು ಬಿಟ್ರೆ ಎದ್ರುಕೊಂಡ್ಬಿಡ್ತೀನಿ ಅನ್ಕೊಂಡ್ರೇನ? ಮೊದಲ ನಿಮ್ಮನ್ನ ಕತ್ತರಿಸ್ತೀನಿ, ಆಮೇಲೆ ಅಯ್ಯನ್ನ. ಕತ್ತರಿಸ್ತೀಯಾ? ಬಾ, ಕತ್ತರಿಸು ಬಾ. ನಿನ್ ಯೋಗ್ಯತೆಗೆ ಇವ್ರಗಳ ಸಪೋರ್ಟ್ ಇಲ್ಲ ಅಂದ್ರೆ ಒಂದ್ ಹುಲ್ಕಟ್ಟಿನೂ ಕಿತ್ತಕ್ಕಾಗಲ್ಲ. ಇಷ್ಟು ದಿನ ಜನ ನಿನ್ನ ನೋಡಿ ಭಯ ಪಡ್ತಾ ಇರ್ಲಿಲ್ವೋ? ನೀನ್ ಹಿಂದೆ ಕತ್ತಿ ಲಾಂಗು ಚೈನ್ ಹಿಡ್ಕೊಂಡು ಓಡಾಡ್ತಿದ್ರಲ್ಲ, ಇವ್ರು ನೋಡಿ ನಿನಗ್ ಭಯ ಪಡ್ತಾ ಇದ್ರು. ಇವ್ರುಗಳು ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೆ ಒಬ್ಬೊಬ್ರೆ ಓಡಾಡಕ್ಕಾಗುತ್ತೆ? ಬಜಾರ್ಗೆ ಹೋಗಿ ಇರ್ಬೇಕು, ದೇವಸ್ಥಾನಕ್ಕೆ ಹೋಗಿ ಇರ್ಬೇಕು, ರಾಜಕೀಯ ಮಾಡೋದಕ್ಕೂ ಇರಬೇಕು. ಅಷ್ಟೇ ಯಾಕ್ರು ಹೆಂಡತಿ ಜೊತೆ ರೂಮಲ್ಲಿ ಇರ್ಬೇಕಾದ್ರೂ ಹೊರಗಡೆ ಕಾವಲ್ ಕಾಯಕ್ಕೆ ಇರ್ಬೇಕು. ನಿಮ್ದು ಒಂದು ಜನ್ಮ, ನಿಮ್ ಗೌಡಿಸಂ ಬೇರೆ ಕೇಡ.
ಗುರುಪಾದ, ನಿನ್ಗೆ ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ. ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ನನ್ನ ಮಕ್ಳ ಇವತ್ತು ಕಾಕಿ ತೆಗೆದು ಕೈಯಲ್ಲಿ ಲಾಂಗಿಡ್ದೆ. ನನ್ನ ಮಕ್ಳ ರೌಡಿಸಮ್ ಅಲ್ಲ, ನಿಮ್ಮ ಅಪ್ಪನೋ